ಕುರಾನ್ನಲ್ಲಿ ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾಂ ಮತ್ತು ಹಜರತೆ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಮತ್ತು ಹಜರತೆ ಹಾಜರಾ ಮತ್ತು ಹಜರತೆ ಸಾರಾ ರದಿಯಲ್ಲಾಹು ತಾಲಾ ಅನ್ಹುಮ ಬಗ್ಗೆ ನಾವು ಕೇಳಿದ್ವಿ. ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಅಲ್ಲಾಹನ ಗೆಳೆಯರು, ಅಲ್ಲಾಹನಿಂದ ಪ್ರವಾದಿ ಆಗಿ ಬಂದಿದ್ದರು. ಜನರಿಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟರು, ಜನರಿಗೆ ಒಳ್ಳೆಯ ದಾರಿಯಲ್ಲಿ ಕರೆಯೋದು ಪ್ರಯತ್ನ ಮಾಡಿದರು. ಆದರೆ ಬಾಬಿಲ್ನಲ್ಲಿ ಭಾಳಷ್ಟು ಜನರು ಅವರ ಮಾತುವನ್ನು ಕೇಳಿಲ್ಲ, ಹಠವನ್ನು ಮಾಡಿದರು. ತನ್ನ ಮನಸ್ಸಿಗೆ ಹೇಗೆ ಬಂತು ಅದೇ ರೀತಿ ಮಾಡಿದರು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಅಂಥ ಜನರಿಗೆ, ಯಾರು ಜನರು ಪ್ರಪಂಚದಲ್ಲಿ ಪ್ರವಾದಿಗಳವ್ರದ್ದು ಮಾತನ್ನು ಕೇಳಂಗಿಲ್ಲ, ಅವರು ಮಾತಿನ ಮೇಲೆ ಪಾಲನೆ ಮಾಡಂಗಿಲ್ಲ, ಅಂತಹ ಜನರು ಪ್ರಪಂಚದಲ್ಲಿನ ಶರ್ವನಾಶ ಆಗುತ್ತಾರೆ ಮತ್ತು ನಾಳೆ ಸತ್ತಿದ ನಂತರ ಪರಲೋಕದಲ್ಲಿನೇ ಶರ್ವನಾಶ ಆಗುತ್ತಾರೆ. ನಾವು ಈ ಪ್ರಪಂಚದಲ್ಲಿ ಬಂದಿದ್ದೇವೆ ಅಂದರೆ ಈ ಪ್ರಪಂಚದ ನಮ್ಮದು ಜೀವನ ನಮ್ಮ ಸ್ವಂತದ್ದು ಜೀವನ ಅಲ್ಲ. ಒಂದು ಶಾಲೆಯಲ್ಲಿ ಮಕ್ಕಳು ಕಲಿಯೋಕೆ ಹೋಗಬೇಕಂದರೆ ಅಲ್ಲಿ ಅವ್ರ ಸ್ವಂತನಿಂದ ಯಾರಿಗೆ ಕಲಿದು ಬರೋದಿಲ್ಲ. ಅವ್ರಿಗೆ ಕಲಿಸೋರು ಒಬ್ಬರು ಸರ್, ಟೀಚರ್, ಮಾಸ್ತರ್ಗಳು ಇರಬೇಕು. ಅವ್ರು ಕಲಿಸಿದ ನಂತರನೇ ಅವ್ರು ಕಲ್ಕೊತಾರೆ. ಯಾವುದು ಹೇಗೆ ಹೇಳಬೇಕು, ಬಿ ಹೇಗೆ ಹೇಳಬೇಕು, ಝೆಡ್ ಅಂದರೆ ಏನು, ಕಾಕಿ ಅಂದರೆ ಏನು, ಸರ್ಗಳು ಹೇಳಿದ ನಂತರನೇ ಮಕ್ಕಳು ತಿಳ್ಕೊತಾರೆ. ಈಗ ಶಾಲೆ ಒಳಗೆ ತಿಳಿಸಿ ಹೇಳೋರು ಇಲ್ಲಪ್ಪ ಅಂದರೆ ಮಕ್ಕಳು ಅಜ್ಞಾನವನ್ನು ಪಡ್ಕೊಳ್ಳೋದಿಲ್ಲ. ಅದೇ ರೀತಿ ನಾವು ಭೂಮಿ ಒಳಗೆ ಯಾವ ರೀತಿ ಇರಬೇಕು, ಯಾವ ರೀತಿ ನಮ್ಮ ಜೀವನ ನಡೆಸ್ಕೊಂಡು ಹೋಗಬೇಕು, ಈ ಪ್ರಪಂಚ 60 ವರ್ಷದ್ದು ನಮ್ಮ ಪ್ರವಾಸದ ಜೀವನ ಏನಿದೆ, ಈ ಜೀವನದಲ್ಲಿ ನಮ್ಮ ಬೆಳಕು ನಾವು ಹೇಗೆ ತರಬೇಕು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸ್ವಲ್ಪ ಸಮಯಕ್ಕಾಗಿ ನಮಗೆ ಕಳಿಸಿದ್ದಾನೆ, ಸ್ವಲ್ಪ ವರ್ಷಕ್ಕಾಗಿ ನಮಗೆ ಪ್ರಪಂಚದಲ್ಲಿ ಕಳಿಸಿದ್ದಾನೆ. ಈ ಸ್ವಲ್ಪ ವರ್ಷದಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ಇಲ್ಲಿ ನಾವು ಏನು ಮಾಡಿದರೆ ಸತ್ತಿದ ನಂತರ ಅದರಿಂದ ನಮಗೇನು ಪ್ರತಿಫಲ ಸಿಗುತ್ತದೆ, ಲಾಭ ಏನು ಸಿಗ್ತೈತಿ, ನಾವು ನೋಡಬೇಕಂದ್ರೆ ನಮ್ಮ ಪ್ರೀತಿಯ ಪ್ರವಾದಿಯ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಆಲಾ ವಸಲ್ಲಮಿನ ಮಾತು ನಾವು ಕೇಳಬೇಕು, ಅದರ ಮೇಲಿನ ಪಾಲನೆ ಮಾಡೋದು ಪ್ರಯತ್ನ ಮಾಡಬೇಕು. ಯಾರು ಜನರು ಪ್ರವಾದಿಗಳದ್ದು ಮಾತುವನ್ನು ಕೇಳಿ ಅದರ ಮೇಲೆ ಪಾಲನೆ ಮಾಡ್ತಾರ, ಪ್ರಪಂಚದಲ್ಲಿನೂ ಯಶಸ್ವಿ ಆಗ್ತಾರ ಮತ್ತು ಪರಲೋಕದಲ್ಲಿನೂ ಯಶಸ್ವಿ ಆಗ್ತಾರ ಮತ್ತು ಸತ್ತಿದ ನಂತರ ತನ್ನ ಸಮಾಧಿ ಒಳಗಿನೇ ಬೆಳಕನ್ನು ತಗೊಂಡು ಆರಾಮಾಗಿ ಮಲಗ್ತಾರ. ಯಾರು ಜನರು ಈ ಪ್ರಪಂಚದಲ್ಲಿ ಇಲ್ಲಪ್ಪ ನಮಗೆ ಯಾವುದೇ ಶಾಲೆ ಒಳಗೆ ಮಕ್ಕಳು ಯಾವುದೇ ಮಾಸ್ತರ್ ಬೇಡ, ಯಾರು ಬೇಡ, ನಾನು ಕಲಿಸೋರು ಬೇಡ, ನಾನು ಸ್ವಂತ ಹೆಂಗೆ ಬರ್ತೈತಿ ಹಂಗೆ ನಾನು ಪಾಠ ಓದ್ತೀನಿ ಬಿಡ್ತೀನಿ ಅಂತ ಹೇಳಿದವರು ಮಕ್ಕಳು ಯಾವತ್ತೂ ಅವ್ರ ಜೀವನದಲ್ಲಿ ನೌಕರಿ ತಗೊಳ್ಳೋದಿಲ್ಲ, ಅವ್ರ ಜೀವನ ಒಳಗೆ ಸರಿಯಾಗಿ ಜ್ಞಾನ ತಗೊಳ್ಳೋದಿಲ್ಲ, ಸರಿಯಾಗಿ ಶಿಕ್ಷಣ ತಗೊಳ್ಳೋದಿಲ್ಲ. ಒಂದು ಮಾಸ್ತರಿನ ಮಾತು ಕೇಳಿದ ನಂತರನೇ ಅವರು ಕಲಿಯೋದಕ್ಕೆ ಸರಿಯಾಗಿ ಬಂದಿದ್ರೇ ಅವರು ಯಶಸ್ವಿ ಆಗ್ತಾರೆ, ಮುಂದೆ ಹೋಗಿ ಬರೆಯೋದು ಕಲಿಯೋತಾರೆ. ಅದೇ ರೀತಿ ಪ್ರಪಂಚದಲ್ಲಿ ನಾವು ಯಶಸ್ವಿ ಆಗಬೇಕಂದ್ರೆ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಮಾತು ಹೇಳಿದ್ರು ಅದ್ಮೇಲೆ ನಾನು ಪಾಲನೆ ಮಾಡಲೇಬೇಕು. ಈ ರೀತಿ ಇದೆ. ಅದರ ಒಳಗೆ ನಾವು ಹೋದ ಸಾರಿ ದರ್ಸೆ ಕುರಾನ್ನಲ್ಲಿ ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಬಗ್ಗೆ ನಾವು ಕೇಳಿದ್ವಿ. ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಅವರು ಜನರಿಗೆ ಒಳ್ಳೆಯವಾದ ಸಂದೇಶ ಕೊಡಕ್ಕೆ ಬಂದಿದ್ರು, ಜನರಿಗೆ ಒಂದು ಒಳ್ಳೆಯವಾದ ಪಾಠವನ್ನು ಕೊಟ್ಟಿದ್ರು. ಜನರು ನೀವು ಒಂದು ಒಳ್ಳೆಯ ದಾರಿಯಲ್ಲಿ ಬಾರಿ, ಅಲ್ಲಾಹನ ಪ್ರಾರ್ಥನೆಯನ್ನು ಮಾಡಿರಿ, ಅಲ್ಲಾಹ್ ಒಬ್ಬನೇ ಇದ್ದಾನೆ, ಅವ್ರಿಗೆ ಬಿಟ್ಟು ಬೇರೆ ಯಾವುದೇ ತರಹದ್ದು ಪೂಜೆಯನ್ನು ಮಾಡಕ್ಕೆ ಹೋಗಬೇಡ್ರಿ ಅಂತ ಜನರಿಗೆ ತಿಳಿಸಿ ಹೇಳಿದರು. ಆದರೆ ಜನರು ಅವ್ರ ಮೇಲಿನ ದ್ವೇಷ ಮಾಡಿ ಸಿಟ್ಟವನ್ನು ಆಗಿ ಏನು ಮಾಡಿದರು, ಅವ್ರಿಗೆ ಬೆಂಕಿಯನ್ನು ಜಾಸ್ತಿ ಕಟ್ಕಿವನ್ನು ಜಮಾ ಮಾಡಿ ಅದರ ಬೆಂಕಿ ಒಳಗೆ ಸುಡೋದು ಪ್ರಯತ್ನ ಮಾಡಿದರು. ಆದರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ತನ್ನ ಪ್ರವಾದಿಗಳಿಗೆ ರಕ್ಷಣೆ ಮಾಡುತ್ತಾನೆ. ಯಾರು ಜನರು ಎಷ್ಟರವರಿಗೆ ನೋವು ಕೊಡೋದು ಪ್ರಯತ್ನ ಮಾಡಿ, ಜನರು ತನ್ನ ಸ್ವಂತ ಶಕ್ತಿ ಮೇಲೆ ಪ್ರಯತ್ನ ಮಾಡಿ ಬೇರೆಯವರಿಗೆ ನೋವು ಕೊಡೋದು ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಆ ಜನರಿಗೆ ಇದನ್ನೇ ಗೊತ್ತಿಲ್ಲ, ಇವ್ರದ್ದು ಏನು ಒಳ್ಳೆ ಮಾತನ್ನು ಹೇಳಕ್ಕೆ ಬಂದಿದ್ದಾರೆ, ಇವ್ರಿಗೆ ಹಿಂದೂ ಯಾರ್ದು ಕೈ ಇದೆ, ಯಾರ್ದು ಶ್ರಮೆ ಇದೆ, ಯಾರ್ದು ಇವ್ರ ಮೇಲೆ ಪ್ರೀತಿ ದೃಷ್ಟಿ ಇದೆ ಅನ್ನೋದ್ರ ಗೊತ್ತಿರಂಗಿಲ್ಲ. ಅಲ್ಲಾಹನ ಸಂದೇಶ ಕೊಡೋರು ಯಾರು ಬಂದಿದ್ರು ಅವ್ರ ಮೇಲೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ತಿನ ರಹಿಮತನ್ನು ಬರ್ತಾ ಇರ್ತೈತಿ. ಯಾರು ಜನರಿಗೆ ಸಪೋರ್ಟ್ ಮಾಡಿಲ್ಲ ಅಂದರೆ, ಯಾರು ಜನರಿಗೆ ಸಹಾಯತ ಕೊಟ್ಟಿಲ್ಲ ಅಂದರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಗೈಬ್ನಿಂದ ಸಹಾಯತ ಕೊಡ್ತಾನಂತೆ. ಯಾರು ಜನರು ಪ್ರವಾದಿಗಳ ಮೇಲೆ ಏನು ದ್ವೇಷ ಮಾಡಿದ್ರು, ಅವ್ರಿಗೆ ನೋವು ಕೊಟ್ಟರು, ಅವ್ರಿಗೇನೆ ಶಿಕ್ಷೆ ಕೊಡೋದು ಪ್ರಯತ್ನ ಮಾಡಿದ್ರು. ಇವತ್ತು ನೋಡ್ರಿ, ಆ ನಮ್ರೂದ್ ರಾಜ್ಕುಮಾರ್ಗೆ ಒಂದು ಒಳ್ಳೆಯವಾದ ಸಂದೇಶ ಕೊಟ್ಟಿದ್ರು, ಊರಿ ಜನರಿಗೆ ಸಂದೇಶ ಕೊಟ್ಟಿದ್ರು. ಆದರೆ ಜನರು ಇಬ್ರಾಹಿಂ ಅಲೈಹಿಸ್ಸಲಾಂನ ಮಾತು ಕೇಳಿಲ್ಲ, ತನ್ನ ಸ್ವಂತಿನ ಪ್ರಕಾರ ಜೀವನ ಮಾಡೋದು ಪ್ರಯತ್ನ ಮಾಡಿದ್ರು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕೊನೆಯಲ್ಲಿ ಏನು ಮಾಡಿದ, ಕತ್ಲವನ್ನು ಮಾಡಿ ಅವ್ರ ಊರಿನ ಒಳಗೆ ಸೊಳ್ಳಿವನ್ನು ಕಳಿಸಿದ್ದ. ಆ ಸೊಳ್ಳಿ ಇಡೀ ಜನರಿಗೆ ಕಚ್ಚಿ ರಕ್ತವನ್ನು ದೇಹದಿಂದ ತೆಗೆದು ಎಲ್ಲರಿಗೆ ಸಾಯಿಸಿಬಿಡ್ತು, ಎಲ್ಲ ಸೊಳ್ಳಿಗಳು. ಆಮೇಲೆ ರಾಜ್ಕುಮಾರ ನಾನೇ ಪರಮಾತ್ಮ ಅಂತ ಏನು ತಿಳ್ಕೊಂಡಿದ್ದ ಅಂಥ ರಾಜ್ಕುಮಾರಿಗೆ ಅದೇ ಸ್ವಲ್ಪ ಜನರು ಏನು ಗೌರವ ಮರ್ಯಾದೆ ಕೊಡ್ತಿದ್ರು, ಸಮಯ ಎಂಥದ್ದು ಬಂತು, ಆ ಜನರಿಗೆ ಅಕ್ಕಪಕ್ಕದಲ್ಲಿ ನಿಂದರಿಸಿ ಹುಕ್ಮು ಕೊಟ್ಟಿದ್ದ, ನನಗೆ ಹೇಗೆ ಸೊಳ್ಳಿ ಕಳಿತೈತಿ ನನ್ನ ಇದು ಮೆದುಳಿನೊಳಗೆ, ನೀವು ಎಲ್ಲರೂ ನನಗೆ ಚಪ್ಪಲಿ ಎತ್ಕೊಂಡು ಹೊಡೀರಿ ಅಂತ ನಮ್ರೂದ್ ರಾಜ್ಕುಮಾರ ತನ್ನ ಸೇನೆಗಳಿಗೆ ಹೇಳಿದ. ಯಾರು ಇದಕ್ಕಿಂತ ಮುಂಚೆ ರಾಜ್ಕುಮಾರಿಗೆ ನನ್ನ ದೇವರು ಅಂತ ತಿಳ್ಕೊಂತಿದ್ರು, ರಾಜ್ಕುಮಾರ್ ಅಂತ ಮರ್ಯಾದೆ ಕೊಡ್ತಿದ್ರು, ಇವತ್ತು ಅಂಥ
ರಾಜ್ಕುಮಾರಿಗೆ ಅದೇ ಜನರನ್ನೇ ಚಪ್ಪಿತ್ಕೊಂಡು ಹೊಡ್ಯಾಕ್ ಕುಂತಿದ್ದಾರೆ ಅಂದರೆ ನೋಡ್ರಿ ಇದು ಎಂಥದ್ದು ಶಿಕ್ಷೆ ಇರಬಹುದು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಎಂಥದ್ದು ದೊಡ್ಡ ರಾಜ್ಕುಮಾರಗಳಿಗೆ ಈ ರೀತಿ ಸರ್ವನಾಶ ಮಾಡಿದ್ದಾನೆ. ಅವರು ಪ್ರಪಂಚದಲ್ಲಿ ಎಷ್ಟು ತನ್ನ ಹಣ ಸಂಪತ್ತಿನ ದೊಡ್ಡವ್ರು ಮಾಡ್ಕೊಂಡು ಹೋಗ್ಲಿ ಅವರು, ಆದರೆ ಇವತ್ತಿಲ್ಲ ಅಂದರೆ ನಾಳೆ ಅವರು ಬಿಟ್ಟು ಹೋಗಲೇಬೇಕು ಪ್ರಪಂಚದಲ್ಲಿ. ನಾವು ಪ್ರಪಂಚದಲ್ಲಿ 2 ತರಹದ ಹುಕೂಕ್ ಇದೆ ಜೀವನ ಮಾಡಬೇಕಂದ್ರೆ. ಒಂದಿದೆ ಹುಕೂಕುಲ್ಲಾ, ಮೊದಲೇ ಹಕ್ಕೇನು ಹುಕೂಕುಲ್ಲಾ, ಎರಡನೇದು ಹುಕೂಕುಲ್ ಇಬಾದ್. ಹುಕೂಕುಲ್ಲಾ ಅಂದರೆ ಅಲ್ಲಾಹನ ಹಕ್ಕವನ್ನು ಪೂರ್ತಿ ಮಾಡೋದು. ಅಲ್ಲಾಹನ ಹಕ್ಕವನ್ನು ಪೂರ್ತಿ ಮಾಡೋದು ಯಾವ ರೀತಿ ಅಂದರೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಿದ್ದಾನೆ, ಐ ನನ್ನ ಭಕ್ತಾದಿಗಳು, ಐ ನನ್ನ ಜನರು, ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನಿಂದ ಹೇಳಿ ಕಳಿಸಿದ್ದ, ಐ ನನ್ನ ಪ್ರವಾದಿ ನೀವು ಜನರಿಗೆ ಹೇಳಿರಿ ಹುಕೂಕುಲ್ಲಾ, ಅಲ್ಲಾಹನ ಹಕ್ಕವನ್ನು ಪೂರ್ತಿ ಮಾಡಂತ. ಅಲ್ಲಾಹನ ಹಕ್ಕ ಏನು? 5 ಟೈಮಿನ ನಮಾಜ್ ಮಾಡೋದು, ರಂಜಾನ್ನಲ್ಲಿ ರೋಜಾವನ್ನು ಇಡುವುದು, ಯಾವುದು ಹರಾಮಿನ ಚಟಗಳಿದೆ ಆ ಚಟಗಳಿಂದ ದೂರವನ್ನು ಇರೋದು, ಪುರುಷರಿಂದ ಈ ರೀತಿ ದಾರಿಯಿಂದ ನಡೆದು ಹೋಗಬೇಕಂತ ಅಲ್ಲಾಹ್ ರಬ್ಬುಲ್ ಇಜ್ಜತ್ ತನ್ನ ಪ್ರವಾದಿನಿಂದ ಹೇಳಿ ಕಳಿಸಿದ್ದಾನೆ. ಮತ್ತು ಹೆಣ್ಣು ಮಕ್ಕಳಿಗೆ ಈ ರೀತಿ ಅವರು ಪ್ರಪಂಚದ ಜೀವನವನ್ನು ಮಾಡಬೇಕಂತೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನಿಂದ ಹೇಳಿ ಕಳಿಸಿದ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಇದು ಹುಕೂಕುಲ್ಲಾ, ಅಲ್ಲಾಹನ ಹಕ್ಕನ್ನು ಪೂರ್ತಿ ಮಾಡೋದು. ಹುಕೂಕುಲ್ ಇಬಾದ್, ಭಕ್ತಾದಿಗಳದು ಹಕ್ಕನ್ನು ಪೂರ್ತಿ ಮಾಡೋದು. ನಮಾಜ್ ಮಾಡಕ್ ಕುಂತಿದ್ದೀವಿ, ಅಲ್ಲಾಹನ ಹಕ್ಕನ್ನು ಪೂರ್ತಿ ಹಾಕುಂತಿದೆ. ನೀವು ನಮಾಜ್ ಮಾಡಕ್ ಕುಂತಿದ್ದೀರಾ, ಅಲ್ಲಾಹನ ಜಿಕ್ರ್ ಮಾಡಕ್ ಕುಂತಿದ್ದೀರಾ, ಅಳಾಕ್ ಕುಂತಿದ್ದೀರಾ, ತಸ್ಬಿ ಮೇಲೆ ತಸ್ಬಿ ಓದಾಕ್ ಕುಂತಿದ್ದೀರಿ. ನೀವು ಯಾವುದೇ ಟೈಮಿನ ನಮಾಜ್ ನೀವು ಬಿಡಾಕ್ ಕುಂತಿಲ್ಲ, ಆ ರೀತಿ ಅಳದೊಳಗೆ ನೀವು ದುವಾ ಮಾಡಕ್ ಕುಂತಿದ್ದೀರಾ, ನಮಾಜ್ ಮಾಡಕ್ ಕುಂತಿದ್ದೀರಾ. ಆದರೆ ಅಲ್ಲಾಹನ ಹಕ್ಕನ್ನು ನೀವು ಪೂರ್ತಿ ಮಾಡಕ್ ಕುಂತಿದ್ದೀರಾ. ಆದರೆ ಅಲ್ಲಾಹನ ಭಕ್ತಾದಿಗಳದು ಹಕ್ಕು ನೀವು ಪೂರ್ತಿ ಮಾಡಕ್ ಕುಂತಿದ್ದೀರಾ. ಅದರ ಜೊತೆ ಅಲ್ಲಾಹನ ಹಕ್ಕಿನ ಜೊತೆ ಅಲ್ಲಾಹನ ಭಕ್ತಾದಿಗಳನ್ನ ಹಕ್ಕನ್ನು ಪೂರ್ತಿ ಮಾಡಬೇಕು ನಾವು. ಅಲ್ಲಾಹನ ಭಕ್ತಾದಿಗಳ ಹಕ್ಕು ಯಾವ ರೀತಿ? ನಮ್ಮ ಅಕ್ಕಪಕ್ಕದಲ್ಲಿ ಯಾರು ಇದ್ದಾರ ಅವ್ರಿಗೆ ನಾವು ಸರಿಯಾಗಿ ನೋಡ್ಕೋಬೇಕು. ಯಾವುದೇ ತರಹ ತೊಂದರೆಯನ್ನು ಕೊಡಬಾರ್ದು, ಅವ್ರಿಗೆ ನೋವು ಕೊಡಬಾರ್ದು, ಬೈಬಾರ್ದು, ಜಗಳ ಮಾಡೋದು, ನಾವು ಕೆಲಸವನ್ನು ಮಾಡಬಾರ್ದು. ಅಲ್ಹಮ್ದುಲಿಲ್ಲಾ ನಾವು ಒಳ್ಳೆತನ ಅದೀವಿ, ಬೇರೆ ಜನರನ್ನ ಅದೇ ರೀತಿ ಇರಬೇಕು. ಇದು ಒಂದು ಮೊಮಿನ ಕಾಮಿಲಿನ ನಿಶಾನಿ, ಇದು ಒಂದು ರೂಢಿ, ಇದು ಒಂದು ಕೆಲಸ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದ್ರು? ನಿಮ್ಮ ಅಕ್ಕಪಕ್ಕದಲ್ಲಿರುವ ಜನರಿಗೆ ನೀವು ಸಹಾಯತ ಮಾಡ್ರಿ, ಯಾವುದೇ ತರಹದ ನೋವನ್ನು ಕೊಡಕ್ಕೆ ಹೋಗ್ಬೇಡ್ರಿ ನೀವು. ಈಗ ಸ್ವಲ್ಪ ಜನರು ಹೇಳ್ತಾರ, ನಾನು ವಣಿಯಲ್ಲಿ ಇರ್ತೀನಿ, ಊರಿನ ಒಳಗೆ ಇರ್ತೀನಿ, ನಾನು ಹೇಗೆ ಕಂಡು ಹಿಡಿಬೇಕು ನಾನು ಒಳ್ಳೆವಾದೀನಿ ಏನು ಕೆಟ್ಟವಾದೀನಿ ಅನ್ನೋದು? ಹೇಗೆ ನಾನು ಕಂಡು ಹಿಡಿಬೇಕು? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನೀ ಯಾವ ವಣಿ ಒಳಗೆ ಇರ್ತೀಯಲ್ಲ ಆ ವಣಿ ಒಳಗೆ ಜನರು ನಿನ್ನ ಬಗ್ಗೆ ಏನಾದ್ರೆ ಮಾತಾಡಿದ್ರು, ಆ ವ್ಯಕ್ತಿ ಚಲೋ ಇದ್ದಾನ, ಆ ವ್ಯಕ್ತಿ ಒಳ್ಳೆವಾದಾನ, ಆ ವ್ಯಕ್ತಿ ಭಾಳ ಚಲೋ ಇದ್ದಾನ, ಭಾಳಷ್ಟು ಒಳ್ಳೆವಾದ ಕೆಲಸ ಮಾಡ್ತಾನ, ಅವಾಗ ನೀವು ತಿಳ್ಕೊಂಡ್ಬಿಡ್ರಿ ನೀವು ಒಳ್ಳೆಯವರದೀರಾ. ಜನರು ಹೇಳಕ್ ಕುಂತಿದಾರ ಆ ವ್ಯಕ್ತಿ ಒಳ್ಳೆವಾದಾನ, ಹಂಗಂದ್ರೆ ನೀವು ಒಳ್ಳೆಯವರದೀರಿ. ಅದೇ ಜನರು ನಿಮ್ಮ ಬಗ್ಗೆ ಕೆಟ್ಟಗಳನ್ನು ಹೇಳಕ್ ಕುಂತಿದಾರ ಅಂದ್ರೆ ತಿಳ್ಕೊಂಡ್ಬಿಡ್ರಿ ನಿಮ್ಮ ಒಳಗೆ ಕೆಟ್ಟತನ ಇದೆ. ಅವಾಗ ನಾವು ತಿಳ್ಕೊಬೇಕು, ನಮ್ಮ ಸ್ವಂತ ನಮ್ಗೆ ಗೊತ್ತಾಗೋದಿಲ್ಲ, ಬೇರೆ ಜನರಿಂದ ನಾವು ದಾರಿ ಹುಡ್ಕೊಂಡು ನಾವು ಪ್ರಯತ್ನ ಮಾಡಬೇಕು. ಇವತ್ತು ನಂದು ಹುಕೂಕುಲ್ಲಾ ಮತ್ತು ಹುಕೂಕುಲ್ ಇಬಾದ್. ಹುಕೂಕುಲ್ ಇಬಾದ್ನಲ್ಲಿ ಇದು ಅಕ್ಕಪಕ್ಕದ ಜನರನ್ನ ಆಯ್ತು, ಅಕ್ಕಪಕ್ಕದಲ್ಲಿ ವಣಿಯವರು ಜನರಿಗೆ ನಾವು ಸಹಾಯತ ಮಾಡಬೇಕು, ಅವ್ರ ಬಗ್ಗೆ ನೋಡಬೇಕು, ಅವ್ರ ಬಗ್ಗೆ ತಿಳ್ಕೊಬೇಕು, ಅವ್ರಿಗೆ ಯಾವುದೇ ಥರದ ನೋವು ಕೊಡಬಾರ್ದು. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ, ನಮ್ಮ ಮನೆ ಮುಂದೆ ಕಸ ಬಂದಿದ್ರೆ ಅದೇ ಕಸ ನಾವು ಕಸಬರಿ ತಗೊಂಡು ಬೇರೆ ಮನೆಗೆ ಹೋಗಿದ್ದೀವಿ. ಅವ್ರು ಏನು ಮಾಡ್ತಾರ ನೋಡ್ತಾರ, ಅವರು ಕಸ ತಗೊಂಡು ನಮ್ಮ ಮನೆ ಕಡೆ ಹೋಗಿದ್ದಾರೆ. ಚಾಲು ಇಲ್ಲಿ ಕ್ರಿಕೆಟ್ 6-4 6-4 6-4 6-4. ಇದು ಹುಕೂಕುಲ್ ಇಬಾದ್ ಅಲ್ಲ, ಇದು ಹುಕೂಕುಲ್ ಇಬಾದ್ ಅಲ್ಲ. ಹುಕೂಕುಲ್ ಇಬಾದ್ ಅಂದ್ರೆ ಕಸ ಬರಾಕ್ ಕುಂತಿದ್ದೆಪ್ಪ, ಇದೇ ಕಸನ ಪಕ್ಕದ ಮನೆ ಮುಂದೆ ಒಗ್ದಿದ್ರೆ ಅವ್ರ ಮನೆ ಚಲೋ ಕಾಣಂಗಿಲ್ಲ, ನೀವು ಒಗಿರಿ ಸೈಡ್, ಅಲ್ಲಿ ನಿಮಗೆ ಪುಣ್ಯ ಸಿಕ್ತು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದ್ರು? ಅತ್ತಹುರು ಶತ್ರುಲ್ ಈಮಾನ್, ಸ್ವಚ್ಛತೆ ಅರ್ಧ ಈಮಾನ್ ಇದೆ. ಸ್ವಚ್ಛತೆ ಏನಿದೆ? ಅರ್ಧ ನಮ್ದು ಈಮಾನ್ ಇದೆ. ಅಲ್ಲಾಹನ ಮೇಲೆ ನಂಬಿಕೆ ಮಾಡೋದು ನಮ್ದು ಅರ್ಧ ಈಮಾನ್ ಇದು, ಸ್ವಚ್ಛತೆ ಮಾಡೋದು. ಕಸ ಬಂದಿದೆ ಮನೆ ಮುಂದೆ, ಕಸಬರ್ ತುಂಬ್ರಿ, ಆ ಸುಪ್ಲಿ ಮೇಲೆ ಏನು ತುಂಬ್ಕೋರಿ, ಸೈಡ್ ಹೋಗಿದ್ಬಿಡ್ರಿ, ಆಯ್ತು. ಅದೇ ಹೋಗಿ ನಾವು ಬೇರೆ ಪಕ್ಕದ ಮನೆಯವರೆ ಅವ್ರು ಸಿಟ್ಟಾಗ್ತಾರ, ಅದೇ ನಮ್ಮ ಏನಾಯ್ತು ಮನೆಗಿರಿ ಆಯ್ತು. ಈ ನಾವು ಮಾಡಬಾರ್ದು ಈ ರೀತಿ. ಇದು ಅಕ್ಕಪಕ್ಕದ ವಣಿದಾಯ್ತು. ಮತ್ತು ಹುಕೂಕುಲ್ ಇಬಾದಿನ ಒಳಗೆ ತನ್ನ ಮನೆ ಒಳಗೆ ನಾವು ಯಾವ ರೀತಿ ಹಕ್ಕನ್ನು ಪೂರ್ತಿ ಮಾಡಬೇಕು. ಇವತ್ತಿದೆ ಗಂಡ ಹೆಂಡತಿ, ಯಾವ್ದು ಹಕ್ಕು? ಗಂಡ ಮತ್ತು ಹೆಂಡತಿನ ಹಕ್ಕು ಯಾವ ರೀತಿ ಇರಬೇಕು. ಗಂಡ ತನ್ನ ಹೆಂಡತಿನ ಮೇಲೆ ಯಾವ ರೀತಿ ಹಕ್ಕನ್ನು ಪೂರ್ತಿ ಮಾಡಬೇಕು, ಈ ಹೆಂಡತಿ ತನ್ನ ಗಂಡನಿಗೆ ಯಾವ ರೀತಿ ನೋಡ್ಕೋಬೇಕು, ಅದನ್ಗೆ ಭಾಳ ಇವತ್ತಿನ ಕಾಲದಲ್ಲಿ ಭಾಳ ಅವಶ್ಯಕತೆ ಇದೆ. ಇವತ್ತು ಭಾಳಷ್ಟು ನೋಡ್ರಿ ಹೆಣ್ಮಕ್ಕಳು ತನ್ನ ಮನೆ ಬಿಟ್ಟು ತಾಯಿ ತಂದೆ ಮನೆಗೆ ಹೋಗಿ ಕುಂತಿದಾರ. ನಾನು ಗಂಡನ ಮನೆ ಒಳಗೆ ಇರಂಗಿಲ್ಲ, ಸರಿಯಾಗಿ ನೋಡಕ್ ಕುಂತಿಲ್ಲ, ನನಗೆ ಸರಿಯಾಗಿ ಜೋಪಾನ ಮಾಡಕ್ ಕುಂತಿಲ್ಲ, ಸರಿಯಾಗಿ ನನಗೆ ಸೇವ್ ಮಾಡೋದು ನನ್ನ ಗಂಡ, ನಾನು ಹೋಗ್ತೀನಿ ಮನೆ ಬಿಟ್ಟು. ಗಂಡ ಯಾವ ರೀತಿ ಇರಬೇಕು ಹೆಂಡತಿನ ಜೊತೆ, ಈ ಹೆಂಡತಿ ಗಂಡನ ಜೊತೆ ಯಾವ ರೀತಿ ಇರಬೇಕು, ಇವತ್ತು ನಾವು ಅದು ಮಾತುಗಳನ್ನು ನಾವು ತಿಳ್ಕೊಳ್ಳೋಣ ಹದೀಸ್ನಲ್ಲಿ ಮತ್ತು ಕುರಾನ್ ಶರೀಫನಿಂದ. ಮೊದಲಿನ ಕಾಲದಲ್ಲಿ ಇನ್ನು ಇಸ್ಲಾಂ ಧರ್ಮ ಬರೋದು ಮುಂಚೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಪಂಚದಲ್ಲಿ ಬರೋದು ಮುಂಚೆ ಯಾವ ರೀತಿ ಜೀವನ ಇದ್ದಿದೆ ಅಂದರೆ, ಹೆಣ್ಣು ಮಕ್ಕಳಿಗೆ ಒಂದು ಗುಲಾಮಿನ ರೀತಿ, ಒಂದು ಸಾಮಾನು ಯಾವ ರೀತಿ ಬಳಸ್ತಾರ ಆ ರೀತಿ ಹೆಣ್ಣು ಮಕ್ಕಳಿಗೆ ಪುರುಷರು ಬಳಸ್ತಿದ್ರು.
ತನ್ನ ಸಂತೋಷ ಪಡ್ಕೊಳ್ಳೋದಕ್ಕೆ, ತನ್ನ ಶಾಂತಿಯನ್ನು ಮಾಡ್ಕೊಳ್ಳೋಕೆ ಅವ್ರಿಗೆ ಏನು ಮಾಡಬೇಕು ಅದು ಮಾಡ್ಕೊಂತಿದ್ರು, ಆಮೇಲೆ ಬಿಟ್ಬಿಡ್ತಿದ್ರು. ನೀನು ಯಾರು, ನಾನು ಯಾರು ಗೊತ್ತಿಲ್ಲ. ನಮ್ಮ ಇಚ್ಛೆಯನ್ನು ಪೂರ್ತಿ ಆಗಬೇಕು. ಪುರುಷರನ್ನ ಕೆಲಸ ನಮ್ಮ ಹುಜೂರ್ ಸಲ್ಲಲ್ಲಾಹು ಬರೋದು ಮುಂಚೆ ಪುರುಷರು ಈ ರೀತಿ ಇದ್ರು. ಅವ್ರಿಗೆ ಹಾಗೆ ಏನಾದರೂ ಕೆಲಸ ಮಾಡಿಸ್ಕೊಳ್ಳೋದು, ಬಿಟ್ಬಿಡೋದು. ಸ್ವಲ್ಪ ಗೌರವ ಮರ್ಯಾದೆ ಕೊಡ್ತಿದ್ದಿಲ್ಲ ಹೆಣ್ಮಕ್ಕಳಿಗೆ. ಅವ್ರಿಗೆ ಯಾವ್ದು ಸ್ಥಾನ ಕೊಡಬೇಕು ಅನ್ನೋದು ಕೊಡ್ತಿದ್ದಿಲ್ಲ ಹೆಣ್ಮಕ್ಕಳಿಗೆ. ಒಂದು ಗಾಡಿಗೆ ಏನು ಯೂಸ್ ಬಳಸ್ತಾರ ಆ ರೀತಿ ಹೆಣ್ಣು ಮಕ್ಕಳಿಗೆ ಬಳಸ್ತಿದ್ರು. ಸರಿಯಾಗಿ ಮಾತಾಡ್ತಿದ್ದಿಲ್ಲ ಹೆಣ್ಣು ಮಕ್ಕಳಿನ ಜೊತೆ. ತನ್ನ ಇಚ್ಛೆ ಪೂರ್ತಿ ಮಾಡ್ಕೊಂತಿದ್ರು, ಕೈ ಬಿಡ್ತಿದ್ರು. ಕೆಲಸವನ್ನು ಮಾಡಿಸ್ಕೊಂತಿದ್ರು, ಕೈ ಬಿಡ್ತಿದ್ರು. ಗುಲಾಮಿನ ಕೆಲಸ ಮಾಡಿಸ್ಕೊಂತಿದ್ರು, ಹೆಣ್ಣು ಮಕ್ಕಳಿಗೆ ಕೈ ಬಿಡ್ತಿದ್ರು. ಹೆಣ್ಣು ಮಕ್ಕಳಿನ ಏನು, ಒಂದು ಹೆಣ್ಣು ಮಕ್ಕಳಿನ ಒಳಗೆ ಏನು ಇರ್ತೈತಿ ಅನ್ನೋದು ಏನ ತಿಳ್ಕೊಂತಿದ್ದಿಲ್ಲ ಜನರು. ಆ ರೀತಿ ಇತ್ತು. ನಮ್ಮ ಪ್ರಪಂಚದಲ್ಲಿ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಗೆ ಬಂದರು ಅವಾಗ ಅವರು ತಿಳಿಸಿ ಹೇಳಿದ್ರು, ಐ ಜನರು, ಒಂದು ಹೆಣ್ಣು ಮಗಳಿಗೆ ಗೌರವವನ್ನು ಕೊಡ್ರಿ, ಮರ್ಯಾದೆ ಕೊಡ್ರಿ. ಹೇಗೆ ಆ ಹೆಣ್ಣು ಮಗಳು ಮನೆಯಲ್ಲಿ ಹುಟ್ಟಿ ಬರ್ತಾಳ, ಹುಟ್ಟಿ ಬಂದಿದ ನಂತರ ಆ ಮನೆ ಒಳಗೆ 70,000 ಫರಿಷ್ಠೆಗಳು ಸಾಯಂಕಾಲ ಮತ್ತು ಬೆಳಗ್ಗೆ ಆ ಮನೆಗಳಿಗೆ ಹೋಗೋದು ಬರೋದು ಮಾಡ್ತಾರಂತೆ. ಎಷ್ಟು? 70,000 ಫರಿಷ್ಠೆಗಳು ಯಾವ ಮನೆ ಒಳಗೆ ಹೆಣ್ಣು ಮಗಳು ಇರ್ತೈತಿ. ಮತ್ತು ಆ ಹೆಣ್ಣು ಮಗಳು ತನ್ನ ತಾಯಿ ತಂದೆಗಾಗಿ ಒಂದು ಸ್ವರ್ಗವನ್ನು ತಗೊಂಡು ಬಂದಿದ್ದಾಳ. ಒಬ್ಬಕ್ಕೆ ಏನಾದ್ರೂ ಹುಡುಗಿ ಹುಟ್ಟಿ ಬಂದಿದ್ರೆ ಮನೆ ಒಳಗೆ, ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕ್ ಕುಂತಿದ್ದಾರೆ. ಇದು ನೋಡ್ರಿ ಎಷ್ಟು ಒಳ್ಳೆವಾದ ಮಾತುಗಳು ಜನರಿಗೆ ತಿಳ್ಸಾಕ್ ಕುಂತಿದಾರ. ಅವ್ರಿಗೆ ಗೌರವ ಕೊಡ್ರಿ. ಒಂದು ಹೆಣ್ಣು ಮಗು ಹುಟ್ಟಿ ಬಂದಿದ್ರೆ 70,000 ಫರಿಷ್ಠೆಗಳು ಬರ್ತಾರ ನಿಮ್ಮ ಮನೆ ಒಳಗೆ, ರಹಮತಿನ ಫರಿಷ್ಠೆಗಳು. ಆ ಹುಡುಗಿಗೆ ನೀವು ದೊಡ್ಡದನ್ನ ಮಾಡಿ ಮದಿ ಮಾಡಿ ಕೊಟ್ಟಿದ್ರೆ ತಾಯಿ ತಂದೆಗೆ ಸ್ವರ್ಗ ಕೊಟ್ಟಿ ಹೋಗಕ್ ಕುಂತಿದ್ದಾಳ ಹೆಣ್ಣು ಮಗಳು. ಮತ್ತು ಹೋಗಿದ ನಂತರ ಹೇಗೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಒಂದು ಹೆಣ್ಣು ಮಗು ಕಡೆ 3 ಸ್ವರ್ಗ ಇದೆ. ಎಷ್ಟು? 3 ಸ್ವರ್ಗ ಇದೆ. ಮೊದಲನೇ ಸ್ವರ್ಗ ತನ್ನ ತಾಯಿ ತಂದೆಗೆ ಕೊಟ್ಟು ಹೋಗ್ತಾಳ. ಎರಡನೇ ಸ್ವರ್ಗ ಹೇಗೆ ಮದುವೆ ಮಾಡ್ಕೊಂಡು ಗಂಡನ ಮನೆಯಲ್ಲಿ ಹೋಗ್ತಾಳ, ಗಂಡನಿಗಾಗಿ ಒಂದು ಸ್ವರ್ಗ ಕೊಡ್ತಾಳೆ, ಗಂಡನಿಗೆ ಒಂದು ಸ್ವರ್ಗ ಕೊಡ್ತಾಳೆ. ಇದು 2 ಸ್ವರ್ಗ ಆಯ್ತು. 3ನೇ ಸ್ವರ್ಗ ತನ್ನ ಮಕ್ಕಳಿಗಾಗಿ ಸ್ವರ್ಗ ಆಗಿದ್ದಾಳ ತಾಯಿ. ಅಲ್ ಜನ್ನತು ತಹತ ಅಕ್ದಾಮಿಲ್ ಉಮ್ಮಹಾತ್, ತಾಯಿಯ ಪಾದದೊಳಗೆ ಏನಿದೆ? ಸ್ವರ್ಗ ಇದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನರಿಗೆ ತಿಳಿಸಿ ಹೇಳಿದ್ರು, ಐ ಜನರು, ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ರಿ. ಯಾರು ಮದುವೆ ಮಾಡ್ಕೊಂಡಿದ್ದಾರ ತನ್ನ ಹೆಂಡತಿಗೆ ಗೌರವ ಕೊಡ್ರಿ, ತನ್ನ ಹೆಂಡತಿಗೆ ಮರ್ಯಾದೆ ಕೊಡ್ರಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಷ್ಟು ಒಳ್ಳೆ ರೀತಿ ತಿಳಿಸಿ ಹೇಳಿದ್ರು. ಯಾರು ಜನರು ನಿಕಾಹವನ್ನು ಮಾಡ್ಕೊಂಡ್ರು, ಮದುವೆಯನ್ನು ಮಾಡ್ಕೊಂಡ್ರು. ಮದುವೆ ಮಾಡ್ಕೊಂಡಿದ್ದ ನಂತರ ಆ ಹೆಣ್ಣು ಮಗಳಿಗೆ ಎಲ್ಲಾ ತರಹದ್ದು ಜೋಪಾನ ಮಾಡೋದು, ಎಲ್ಲಾ ತರಹದ್ದು ಏನು ಪ್ರಕೋಪ ಇದೆ, ಜಿಮ್ಮೆದಾರಿ ಇದೆ, ಎಲ್ಲಾ ಜಿಮ್ಮೆದಾರಿ ಒಂದು ಪುರುಷನ ಮೇಲೆ ಇದೆ. ಯಾಕೆಂದ್ರೆ ಇದಕ್ಕಿಂತ ಮುಂಚೆ ಒಂದು ತಂದೆ ಮನೆ ಒಳಗಿದ್ಲಕ್ಕಿ ಎಲ್ಲ ತಾಯಿ ತಂದೆಗೆ ಬಿಟ್ಟು ಬಂದಿದ್ದಾಳ. ತನ್ನ ಜನನ ಕೊಟ್ಟಿದ್ದು ತಾಯಿಗೆ, ಆ ತಾಯಿಗೆ ಬಿಟ್ಟು ತನ್ನ ಗಂಡನ ಮನೆಗೆ ಬಂದಿದ್ದಾಳ. ಪುರುಷರು ಆ ಹೆಣ್ಣು ಮಗಳಿಗೆ ಗೌರವ ಕೊಡ್ರಿ. ಯಾರು ಹುಕೂಕಿನ ಪ್ರಕಾರ ಹೆಂಡತಿಗೆ ಜೋಪಾನ ಮಾಡಿಗಿಲ್ಲ, ಆ ವಸ್ತುಗಳನ್ನು ಕೊಡಂಗಿಲ್ಲ ಅಂತ ಜನರಿಗೆ ಇಸ್ಲಾಮಿನ ದೃಷ್ಟಿ ಒಳಗೆ ಆ ಜನರು ಪಾಪಿ ಆದಾರ ಅಂತ ಜನರಿಗೆ ಅಲ್ಲಾಹ್